ಆಯ್ರಾ, ನೀವ್ ನನ್ನ ಇನ್ಸಲ್ಟ್ ಮಾಡ್ತಿದ್ದೀರಾ. ನಿನ್ನೆ ನಿಮ್ ಮನೆಗೆ ನನ್ ಮ್ಯಾರೇಜ್ ಪ್ರಪೋಸಲ್ನ ತಗೊಂಡ್ ಬಂದಿದ್ರಲ್ಲ, ಅವ್ರಿಗೆ ಕ್ಲಿಯರ್ ಆಗಿ ಹೇಳಿದೀನಿ, ಈ ಹೋಟೆಲಲ್ಲಿ ನಾನ್ ನಿಮ್ಗೋಸ್ಕರ ಕಾಯ್ತಿರ್ತೀನಿ, ನಿಮ್ಮನ್ನ ಕಳ್ಸಿ ಅಂತ ಇನ್ಫಾರ್ಮ್ ಕೂಡ ಮಾಡಿದೀನಿ. ಈಗ ಇಲ್ಲಿವರೆಗೂ ಬಂದು ನೀವ್ ಯಾರು ಅಂತ ಗೊತ್ತೇ ಇಲ್ಲ ಅಂತಿರಲ್ಲ ಅಂತ ಕೋಪದಿಂದ ಧ್ರುವ ಆಲ್ಮೋಸ್ಟ್ ಕಿರಿಚೋ ಹಾಗಂದ. ಅವನು ಆಯ್ರಾ ಭುಜದ ಮೇಲೆ ಕೈ ಇಟ್ಟು, ನನಗೋಸ್ಕರ ಇಲ್ಲಿವರೆಗೂ ಬಂದಿದ್ದೀರಾ, ಮತ್ತೆ ನಾನು ಯಾರು ಅಂತ ಗೊತ್ತಿಲ್ಲ ಅಂತೀರಾ ಅಂತ ಆಶ್ಚರ್ಯದಿಂದ ಕೇಳ್ದ. ವಾಟ್ ಆರ್ ಯು ಡೂಯಿಂಗ್ ಅಂತ ಕೇಳ್ದ. ಆ ಗುಂಪಿಂದ ಹೊರಗಡೆ ಬಂದ ಚೇತನ ಆಯ್ರಾ ಮುಂದೆ ನಿಂತ್ಲು. ಮಿಸ್ ಆಯ್ರಾ ಶರ್ಮಾ, ಧ್ರುವ ಪಂಡಿತ್ ಬಗ್ಗೆ ನಿನಗೆ ಒಳ್ಳೆ ಒಪಿನಿಯನ್ ಇಲ್ದೇ ಇರಬಹುದು, ಬಟ್ ಅವರನ್ನ ಈ ರೀತಿ ಅವಮಾನ ಮಾಡೋದು ಸರಿಯಲ್ಲ ಅಂತ ಅಂದ್ಲು ಚೇತನ. ಯಾಕೆ, ನಂಗೇನಾಗಿದೆ? ನನ್ನ ಬಗ್ಗೆ ಒಳ್ಳೆ ಒಪಿನಿಯನ್ ಇಲ್ವಾ? ಅಂದ್ರೆ ನಾನ್ ಕೆಟ್ಟವನು ಅಂತ ಹೇಳ್ತಿದ್ಯಾ ಅಂತ ಕೋಪದಿಂದ ಧ್ರುವ ಅಂದ. ಚೇತನಾಗೆ ಧ್ರುವನ ಹೇಗ್ ಟ್ರಿಗರ್ ಮಾಡೋದು ಅಂತ ಚೆನ್ನಾಗ್ ಗೊತ್ತಿತ್ತು. ಅವಳು ಬೇಕಂತಲೇ ಅವನಿಗೆ ಇನ್ನಷ್ಟು ಕೋಪ ತರಿಸಿದ್ಲು. ವಾಟ್ ದ ಹೆಲ್, ನಾನ್ ನಿನ್ ಕಣ್ಗೆ ಕೆಟ್ಟವನ್ ಹಾಕಿ ಕಾಣಿಸ್ತೀನಾ? ನೀನನ್ ಒಳ್ಳೆವಳ? ಮದ್ವೆಗೂ ಮೊದ್ಲೇ ಮಗು ಮಾಡ್ಕೊಂಡಿರೋ ನೀನು ಒಳ್ಳೆ ಕ್ಯಾರೆಕ್ಟರ್ ಇರೋಳ? ಡು ಥಿಂಕ್ ಯು ಗುಡ್ ಫಾರ್ ಮೀ ಅಂತ ಮುಷ್ಟಿ ಬಿಗಿ ಹಿಡಿದು ಕೇಳ್ದ. ಅವ್ರ ಎಲ್ರ ಮಾತುಗಳು ಆಯ್ರಾಗೆ ಕಿರಿಕಿರಿ ಉಂಟು ಮಾಡ್ತು. ಇರಿಟೇಷನ್ ಜೊತೆ ಬೇಸರದಿಂದ ಅವಳು ನೆಲ ನೋಡ್ತಾ ನಿಂತಿದ್ಲು. ಅವ್ರ ಮಾತ್ ಕೇಳಿಸ್ಕೊಂಡು ಬೇಸರದಿಂದ, ಸ್ಟಾಪ್ ಇಟ್, ಏನಂತ ಮಾತಾಡ್ತಿದ್ದೀರಾ? ನೀವೆಲ್ಲ ಮೆಂಟಲ್ ಹಾಸ್ಪಿಟಲ್ ಇಂದ ತಪ್ಪಿಸ್ಕೊಂಡ್ ಬಂದಿದ್ದೀರಾ ಹೇಗೆ? ನೀವ್ ಯಾರು ಅಂತ ನನಗ್ ಗೊತ್ತಿಲ್ಲ, ನಾನಿಲ್ಲಿಂದ ಹೋಗ್ಬೇಕು, ದಾರಿ ಬಿಡಿ ಅಂತ ಅವಳು ಕೇಳಿದ್ಲು. ಮಿಸ್ ಆಯ್ರಾ, ನಿಮ್ದು ಅತಿ ಆಯ್ತು ಅನಿಸ್ತಿದೆ. ನೀವ್ ಎಲ್ರನ್ನು ಹುಚ್ಚರು ಅನ್ನೋ ಹಾಗೆ ಟ್ರೀಟ್ ಮಾಡ್ತಿದ್ದೀರಾ. ಇಷ್ಟೊಂದು ಅವಮಾನ ಮಾಡೋದು ಸರಿಯಲ್ಲ. ನಿನ್ ಮನ್ಸನ್ನ ಬೇಗ ಬದಲಾಯಿಸ್ಕೊಂಡ್ರೆ ಒಳ್ಳೇದು. ನೀನು ಮದ್ವೆ ಮಂಟಪದಿಂದ ಆಚೆ ದಬ್ದವಳು ಅಂತ ನನಗೆ ಗೊತ್ತು. ಧ್ರುವ ಅಂತ ಹುಡುಗ ನಿನ್ನ ಮದ್ವೆ ಆಗೋಕೆ ಒಪ್ಕೊಂಡಿರೋದೇ ದೊಡ್ಡ ವಿಷಯ. ಸುಮ್ನೆ ಡ್ರಾಮಾ ಮಾಡ್ಬೇಡ ಅಂತ ಅಂದ್ಲು. ಅಲ್ಲಿದ್ದವ್ರು ಎಲ್ರು ಚೇತನ ಮಾತ್ ಕೇಳಿ ಸರ್ಪ್ರೈಸ್ ಆದ್ರು. ಏನೋ ಮದ್ವೆ ಮಂಟಪದಿಂದ ಆಚೆ ದಬ್ದವ್ರ? ಅಂದ್ರೆ ಇವಳಿಗೆ ಎಂಗೇಜ್ಮೆಂಟ್ ಆಗಿತ್ತಾ? ಆ ಹುಡುಗ ಯಾರು ಅಂತ ಒಬ್ಬ ಕೇಳ್ದ. ಎಸ್, ಎಂಗೇಜ್ಮೆಂಟ್ ಆಗಿತ್ತು. ಮದ್ವೆ ಮಂಟಪದಲ್ಲಿ ಕೂರ್ಬೇಕಾದ ಇವಳು ಅವತ್ತೇ ಹಾಸ್ಪಿಟಲ್ಗೆ ಹೋಗ್ಬೇಕಾಯ್ತು. ಇನ್ನೊಂದ್ ಗಂಟೆಲಿ ಮದ್ವೆ ಮುಹೂರ್ತ ಇರೋವಾಗ ಇವಳು 4 ತಿಂಗಳಿನ ಪ್ರೆಗ್ನೆಂಟ್ ಅಂತ ತಿಳಿತು. ಆದ್ರೆ ಆ ಹುಡುಗ ಯಾರು ಅಂತ ಹೇಳೋಕಾಗಲ್ಲ, ಬಿಕಾಸ್ ಇದು ಆಯ್ರಾ ಶರ್ಮಾ ಅವರ ಪರ್ಸನಲ್ ವಿಷಯ ಅಂತ ಚೇತನ ಹೇಳಿದ್ಲು. ಟ್ಯುಲಿಪ್ ರೆಸ್ಟೋರೆಂಟ್ ನ ಎಂಟ್ರೆನ್ಸ್ ನಲ್ಲಿ ಸಿದ್ಧಾರ್ಥ್ ಭರದ್ವಾಜ್ ಸಿಹಿ ಜೊತೆ ಒಳಗಡೆ ಬಂದ. ಸಿದ್ಧಾರ್ಥ್ ತಾನು ಬುಕ್ ಮಾಡಿರೋ ರೂಮ್ ಕಡೆ ಹೋಗದೆ ಆ ರೋಸ್ ಪೆಟಲ್ಸ್ ಹಾಕಿರೋ ದಾರಿಲಿ ನಡ್ಕೊಂಡು ಹೊರಟ. ಮಮ್ಮಿ ನಿಮ್ಗೋಸ್ಕರ ಇದೆಲ್ಲ ಅರೇಂಜ್ ಮಾಡಿದ್ದ ಡ್ಯಾಡಿ ಅಂತ ಕೇಳಿದ್ಲು. ಅವಳ ಪುಟ್ಟ ಕಣ್ಗಳು ಎಕ್ಸೈಟ್ಮೆಂಟ್ ಅಲ್ಲಿ ಹೊಳಿತಿದ್ವು. ಸಿದ್ಧಾರ್ಥ್ ಅಷ್ಟೇ ಸೀರಿಯಸ್ ಆಗಿ ರಿಪ್ಲೈ ಮಾಡ್ದ, ಹೌದು ಅನ್ಕೋತೀನಿ. ಸ್ವಲ್ಪ ಕೆಮ್ಮಿದ ನಂತರ ಸಿದ್ಧಾರ್ಥ್ ಗಂಟ್ಲು ಸರಿ ಮಾಡ್ಕೊಂಡು ಸಿಹಿನ ಕೇಳ್ದ, ಪುಟ, ಒಂದ್ ವೇಳೆ ನಿನ್ ಮಮ್ಮಿ ನನಗೋಸ್ಕರ ಇದನ್ನೆಲ್ಲ ಅರೇಂಜ್ ಮಾಡ್ಸಿದ್ರೆ ಅಥವಾ ಅವಳು ನನ್ನ ಮದ್ವೆ ಆಗೋಕೆ ಕೇಳಿದ್ರೆ ಏನ್ ಮಾಡೋದು? ನಾನ್ ನಿನ್ ಮಮ್ಮಿನ ಆಕ್ಸೆಪ್ಟ್ ಮಾಡ್ಬೇಕೋ ಬೇಡ್ವೋ? ಸಿಹಿ ತನ್ನ ತಂದೆನ ಗುರಾಯಿಸಿದ್ಲು. ಈ ಈಡಿಯಟ್ ಡ್ಯಾಡ್ ಇವ್ರ ಪ್ರೀನ್ನ ಮನೆಯಲ್ಲೇ ಬಿಟ್ಟು ಬಂದಿದಾರಾ ಹೇಗೆ ಅಂತ ಆಶ್ಚರ್ಯದಲ್ಲಿ ಯೋಚಿಸ್ತಿದ್ಲು. ಸಿಹಿಗೆ ಅವಳ ಮಮ್ಮಿ ಬಗ್ಗೆ ಚೆನ್ನಾಗ್ ಗೊತ್ತು. ಈ ರೀತಿ ಬೇಡ್ದಿರೋ ಕೆಲ್ಸನ ಅವ್ರು ಯಾವತ್ತೂ ಮಾಡೋದಿಲ್ಲ. ಯಾಕಂದ್ರೆ ಅವಳಿಗೆ ನಿದ್ದೆ ಮಾಡೋಕೆ ಸಮಯ ಸಾಕಾಗಲ್ಲ. ನಿದ್ದೆ ಮಾಡೋದ್ ಬಿಟ್ಟು ಇಷ್ಟೆಲ್ಲ ಡೆಕೋರೇಷನ್ ಮಾಡ್ಸೋಕೆ ಅವ್ರು ಟೈಮ್ ವೇಸ್ಟ್ ಮಾಡಲ್ವಲ್ಲ ಅಂತ ಅವಳ ಗಲ್ಲದ ಮೇಲೆ ಕೈ ಇಟ್ಟು ಸರ್ಪ್ರೈಸಿಂಗ್ ಆಗಿ ಬರ್ತಿದ್ಲು. ಸಿಹಿ ತುಟಿನ ಕೊಂಕಿಸಿ, ನೀವ್ ಇಮ್ಯಾಜಿನೇಷನ್ ಅಲ್ಲಿ ಇದ್ದೀರಾ ಡ್ಯಾಡಿ ಅಂತ ಕೇಳಿದ್ಲು. ಸಿದ್ಧಾರ್ಥ್ ಹಿಂದೆ ಮಾತಾಡ್ಕೊಂಡ್ ಬರ್ತಿದ್ದ ಅದೇ ಸರ್ವಿಸ್ ಸ್ಟಾಫ್ ಮತ್ತೆ ಹೇಳ್ಕೊಂಡ್ರು, ಇಲ್ಲ ಕಣೋ, ಹಾಗಲ್ಲ ವಿಷಯ, ನೀನ್ ತಪ್ಪಾಗಿ ತಿಳ್ಕೊಂಡಿದ್ಯಾ. ಈ ಡೆಕೋರೇಷನ್ ಮಾಡ್ಸಿರೋದು ಆಯ್ರಾ ಶರ್ಮಾ ಅವರಲ್ಲ, ಅವ್ರಿಗೆ ಪ್ರಪೋಸ್ ಮಾಡ್ಬೇಕು ಅಂತ ಒಬ್ರು ಈ ಅರೇಂಜ್ಮೆಂಟ್ಸ್ ಮಾಡ್ಸಿದ್ದಾರೆ ಅಂತ ಹೇಳ್ದ ಮತ್ತೊಬ್ಬ ಸರ್ವಿಸ್ ಸ್ಟಾಫ್. ಅನ್ಫಾರ್ಚುನೇಟ್ಲಿ ತುಂಬಾ ಎಕ್ಸೈಟ್ ಆಗಿದ್ದ ಸಿದ್ಧಾರ್ಥ್ ಆ ಮಾತನ್ನ ಕೇಳಿಸ್ಕೊಳ್ದೆ ಮುಂದಕ್ಕೆ ಹೊರಟ. ಅವ್ನ್ ಮುಂದಕ್ಕೆ ಹೋದಾಗ ಜೋರಾದ ಗಲಾಟೆ ಕೇಳಿಸ್ತು. ಒಂದ್ ಲೇಡಿ ಸುತ್ತಲೂ ಎಲ್ರೂ ಸುತ್ಕೊಂಡಿದ್ರು. ಆ ಗದ್ದಲನ ನೋಡಿ ಸಿದ್ಧಾರ್ಥ್ ಏನಪ್ಪಾ ಅಂದ್ಕೊಂಡು ಸಿಹಿ ಜೊತೆ ಮುಂದಕ್ಕೆ ಹೆಜ್ಜೆ ಹಾಕ್ದ. ಆಯ್ರನ ಎಲ್ರೂ ಆಡ್ಕೋತಿದ್ರು, ಅವಳ ಬಗ್ಗೆ ಬ್ಯಾಡ್ ಆಗಿ ಮಾತಾಡಿ ನಗ್ತಿದ್ರು. ಜೊತೆಗೆ ಧ್ರುವನ್ನೇ ಮದ್ವೆ ಮಾಡ್ಕೋ ಅಂತ ಗಲಾಟೆ ಮಾಡ್ತಿದ್ರು. ಕೇಳಿ ಕೇಳಿ ಬೇಸರವಾಗಿ ಬಂಡೆ ಥರ ಸೋಮಾರಿಯಾಗಿ ನಿಂತಿದ್ಲು. ಸಿದ್ಧಾರ್ಥ್ ಹುಬ್ಬೇರಿಸಿ ಆ ಲೇಡಿ ಯಾರು ಅಂತ ನೋಡ್ತಾ ಮುಂದೆ ಹೋಗ್ತಿರುವಾಗ್ಲೇ ಇದ್ದಕ್ಕಿದ್ದಂತೆ ಕೂಲ್ ಆದ ಜೆಂಟಲ್ ವಾಯ್ಸ್ ಕೇಳ್ಬಂತು, ಮಿಸ್ ಆಯ್ರಾ ಶರ್ಮಾನ ಯಾರ್ ಮದ್ವೆ ಆಗಲ್ಲ ಅಂತ ಹೇಳ್ತಾರೆ? ಅವ್ರ ಎಲ್ರ ಗದ್ದಲದಲ್ಲೂ ಆ ವಾಯ್ಸ್ ಸ್ಟ್ರಾಂಗ್ ಆಗಿ ಕೇಳಿಸ್ತು. ಅಲ್ಲಿ ನಿಂತಿದ್ದ ಪ್ರತಿಯೊಬ್ರು ಹಿಂದೆ ತಿರುಗಿ ಆಶ್ಚರ್ಯದಿಂದ ನೋಡಿದ್ರು. ಗ್ರೇ ಕಲರ್ ಸೂಟ್ ಹಾಕೊಂಡಿದ್ದ ಎತ್ತರದ ವ್ಯಕ್ತಿ ಅಲ್ಲಿ ನಿಂತಿದ್ರು. ಆಳವಾದ ಕಣ್ಣು, ತೆಳ್ಳಗಿನ ತುಟಿಗಳು ಮತ್ತು ಶಾರ್ಟ್ ಮೂಗು ಹೊಂದಿದ ಆ ವ್ಯಕ್ತಿ ತೀಕ್ಷ್ಣವಾದ ನೋಟ ಹೊಂದಿದ್ದ.
ತಕ್ಕ ಮಟ್ಟಿಗೆ ಹ್ಯಾಂಡ್ಸಮ್ ಅನ್ನೋ ಹಾಗಿದ್ದ. ಅವನ್ ಸ್ಟೋರಿ ಮಧ್ಯ ಆಚೆ ಬಂದ ರಾಜ್ಕುಮಾರನ್ ಹಾಗೆ ಇದ್ದ. ರಾವ್ ಫ್ಯಾಮಿಲಿ ಆಯರನ್ನ ಸೊಸೆ ಮಾಡ್ಕೊಳ್ಳಲ್ಲ ಅಂತ ಯಾರು ಹೇಳಿದ್ದು? ಆಯರ ಜೊತೆ ಆಗಿರೋ ಎಂಗೇಜ್ಮೆಂಟ್ ಮುರಿದು ಬಿದ್ದಿದೆ ಅಂತ ನಿಮ್ಗೆಲ್ಲ ಹೇಳಿದ್ಯಾರು? ಆಯರ ಶರ್ಮಾ ಖಂಡಿತ ರಾವ್ ಫ್ಯಾಮಿಲಿ ಸೊಸೆ ಆಗ್ತಾಳೆ ಅಂತ ವ್ಯಕ್ತಿ ಅಂದ. ಚೇತನ ಸ್ಪೀಚ್ಲೆಸ್ ಆದ್ಲು. ತುಂಬಾ ಹೊತ್ತಿನ ಗುಜುಗುಜು ಸದ್ದಿನ ನಂತರ ಚೇತನ, ಹೂ ಆರ್ ಯು ಅಂತ ಕೇಳಿದ್ಲು. ಆ ವ್ಯಕ್ತಿ ಸುಂದರವಾಗಿ ನಗ್ತಾ, ಐ ಆಮ್ ರಾಜೀವ್ ರಾವ್. ಈ ಹೊಸ ಪರಿಚಯ ಯಾರು ಅಂತ ಅರ್ಥ ಆಗದೆ ಆಯರ ಕೂಡ ಗೊಂದಲದಲ್ಲಿದ್ಲು. ಅವನು ತನ್ನ ಪಕ್ಕ ನಿಂತಿದ್ದ ಆಯರ ಕಡೆ ನೋಡಿ ಸ್ಮೈಲ್ ಮಾಡ್ದ. ನೀವ್ ಯಾರು ಅಂತ ನನಗೂ ಗೊತ್ತಾಗ್ಲಿಲ್ಲ ಅಂತ ಆಯರ ಅಂದ್ಲು. ನಾನು ರಾಜೀವ್ ರಾವ್ ಅಂತ, ಅಕ್ಷತ್ನ ಕಸಿನ್ ಬ್ರದರ್ ಅಂತ ಕೂಲಾಗಿ ಹೇಳ್ದ. ಅಕ್ಷತ್ ಕಸಿನ್ ಬ್ರದರ್ಗೂ ನನಗೂ ಎಲ್ಲಿಂದಲ್ಲಿ ಸಂಬಂಧ ಅಂತ ಅವಳು ಮನ್ಸಲ್ಲೇ ಯೋಚಿಸ್ತಿದ್ಲು. ಮಿಸ್ ಆಯ್ರಾ, ನೇರವಾಗಿ ನಿಮ್ಮನ್ನ ಕೇಳ್ತಿದ್ದೀನಿ. ನಿಮ್ ತಾಯಿ ಬದುಕಿರುವಾಗ್ಲೇ ನಮ್ ಫ್ಯಾಮಿಲಿ ಜೊತೆ ಮದ್ವೆ ಒಪ್ಪಂದ ಮಾಡ್ಕೊಂಡಿದ್ದಾರೆ. ಅಗ್ರಿಮೆಂಟ್ ಪೇಪರ್ ಅಲ್ಲೇ ನಿನ್ನ ನಮ್ ಕುಟುಂಬದ ಸೊಸೆ ಅಂತ ಬರ್ಸಿ ಆಗಿದೆ. ಅದಕ್ಕೆ ಒಪ್ಪಿ ನಿನ್ ತಾಯಿ ಮತ್ತೆ ತಂದೆ ಸಿಗ್ನೇಚರ್ ಕೂಡ ಮಾಡಿದ್ದಾರೆ. ಈಗ ಆಯ್ರಾ ಶರ್ಮಾ ಅನ್ನೋ ನೀವು ನಮ್ ಫ್ಯಾಮಿಲಿ ಯಾರನ್ನಾದ್ರೂ ಮದ್ವೆ ಆಗ್ಬೇಕು ಅಂತ ಆರ್ಡರ್ ಮಾಡೋ ಹಾಗೆ ಹೇಳ್ದ. ಆಯ್ರಾ ಆಶ್ಚರ್ಯದಿಂದ ಕಣ್ಣರಳಿಸಿದ್ಲು. ಅವಳ ಎಂಗೇಜ್ಮೆಂಟ್ ಅಗ್ರಿಮೆಂಟ್ ನ ಅಮೆರಿಕಾದಿಂದ ವಾಪಸ್ ಬಂದ ದಿನವೇ ಹರಿದು ಹಾಕಿದ್ಲು. ಈಗ ರಾಜೀವ್ ರಾವ್ ಕೈಯಲ್ಲಿರೋದು ತುಂಬಾ ಹಳೆಯ ಅಗ್ರಿಮೆಂಟ್ ಪೇಪರ್ಸ್. ಅದು ಅವಳ ತಾಯಿ ಮಾಡ್ಕೊಂಡಿರೋದು. ನೋಡಿ ಆಯ್ರಾ, ನಿಮ್ಮ ಮದ್ವೆ ಆಗೋದಿದ್ರೆ ಅದು ರಾವ್ ಫ್ಯಾಮಿಲಿ ಜೊತೆ ಮಾತ್ರ. ಅದು ಅಕ್ಷತ್ ರಾವ್ ಆಗ್ಲೇಬೇಕು ಅಂತೇನಿಲ್ಲ. ನಮ್ ಫ್ಯಾಮಿಲಿಲಿ ಬೇರೆ ಯಾರನ್ನಾದ್ರೂ ಮದ್ವೆ ಆಗಬಹುದು. ಅಕ್ಷತ್ನ ಬಿಟ್ಟು ನಮ್ ಫ್ಯಾಮಿಲಿಲಿ ಇನ್ನೂ ಇಬ್ರು ಮದ್ವೆ ಆಗಿರೋರಿದ್ದಾರೆ. ಒಬ್ನು ನಾನು, ನಿಮಗಿಂತ 5 ವರ್ಷಕ್ಕೆ ದೊಡ್ಡವನು. ಇನ್ನೂ ನನ್ನ ತಮ್ಮ. ಏಜ್ ಫ್ಯಾಕ್ಟರ್ ಅಲ್ಲಿ ನೋಡಿದ್ರೆ ನನ್ನ ತಮ್ಮನೇ ಸರಿಯಾದ ಜೋಡಿ ನನ್ಗೆ. ಬಟ್ ಅವನಿಗೆ ಬದುಕೋಕಲೇ ಗೊತ್ತಿಲ್ಲ. ಎನಿವೆ, ಅಗ್ರಿಮೆಂಟ್ ಓದ್ ನೋಡ್ಕೊಂಡು ನಿಮ್ ಮನ್ಸಿನಲ್ಲಿ ಏನ್ ಓಡ್ತಿದೆ ಅಂತ ಹೇಳಿ ಅಂತ ರಾಜೀವ್ ಪೇಪರ್ನ ಅವಳ ಕೈಯಲ್ಲಿಟ್ಟ. ತನ್ನ ತಾಯಿ ಬರ್ದಿದ್ದ ಮ್ಯಾರೇಜ್ ಅಗ್ರಿಮೆಂಟ್ ಪೇಪರ್ಸ್ ನ ಶೇಕ್ ಆಗ್ತಿದ್ದ ಕೈಯಿಂದ ಹಿಡ್ಕೊಂಡ್ಲು. ಆ ಒಪ್ಪಂದ ಪತ್ರ ರಾಜೀವ್ ಹೇಳ್ದಾಗೆ ಇತ್ತು. ಆಯ್ರಾ ಮುಂದೆ ರಾವ್ ಫ್ಯಾಮಿಲಿಯ ಸೂಕ್ತ ವಯಸ್ಸಿನ ವ್ಯಕ್ತಿ ಜೊತೆ ಮದುವೆ ಆಗ್ಬೇಕು. 2ನೇ ಪಾಯಿಂಟ್ ಅಂದ್ರೆ ಅವಳ ಫ್ಯಾಮಿಲಿಗೆ ಸೇರಿದ ಯಾವ ವ್ಯಕ್ತಿನಾದ್ರೂ ಮದುವೆ ಆಗಬಹುದಿತ್ತು. ಅಕ್ಷತ್ನೇ ಮದುವೆ ಆಗ್ಬೇಕು ಅನ್ನೋ ಯಾವ್ದೇ ರೂಲ್ ಇರ್ಲಿಲ್ಲ. ಮೇ ಬಿ ನಿಮ್ಗೆ ನಾನು ಒಳ್ಳೆ ವರ ಅಂತ ಅನ್ಸಿದ್ರೆ ಲೆಟ್ಸ್ ಟಾಕ್ ವಿತ್ ಅವರ್ ಫ್ಯಾಮಿಲಿ. ನಿಮ್ ಮೌನ ನೋಡಿದ್ರೆ ನನ್ನ ಮದುವೆ ಆಗೋಕೆ ಒಪ್ಪಿಗೆ ಇದೆ ಅನ್ಸತ್ತೆ ಅಂತ ನಗ್ತಾ ಹೇಳ್ದ ರಾಜೀವ್. ಅವಳು ಅಂದ್ಕೊಂಡ್ ಪ್ರಕಾರ ಆ ಸ್ಟುಪಿಡ್ ಅಕ್ಷತ್ಗಿಂತ ಈ ರಾಜೀವ್ ಬೆಟರ್ ಅಂತ ಅವಳು ಬಿಲೀವ್ ಮಾಡಬಹುದಾದಂತ ವ್ಯಕ್ತಿತ್ವ ಇಟ್ಕೊಂಡಿದ್ದ ರಾಜೀವ್. ಸಿದ್ಧಾರ್ಥಿಂದ ತಪ್ಪಿಸ್ಕೊಂಡು ಓಡಾಡ್ಬೇಕಾದ್ರೆ ಅವಳಿಗೊಂದು ಫಿಯಾನ್ಸೆ ಅವಶ್ಯಕತೆ ಇತ್ತು. ಆ ಕಾರಣಕ್ಕೆ ಅವಳಿಷ್ಟೊತ್ತು ಸಂಯಮದಿಂದ ಧ್ರುವನ್ ಮುಂದೆ ನಿಂತಿದ್ಲು. ಈಗ ಅಚಾನಕ್ ಆಗಿ ಸಿಕ್ಕಿದ ರಾಜೀವ್ ಧ್ರುವನಿಗಿಂತ ಬೆಟರ್ ಆಗಿದ್ದ. ಈ ಅವಕಾಶನ ಬಳಸ್ಕೊಳ್ಳೋದು ಒಳ್ಳೇದು ಅಂತ ಅವಳೇನೋ ಪ್ಲಾನ್ ಹಾಕೊಳ್ತಿದ್ಲು. ಆದ್ರೂ ಆಯ್ರಾಗೆ ಸಿದ್ಧಾರ್ಥ್ ಮುಖ ನೆನ್ಪಾದಾಗ ಅವನಿಷ್ಟು ಹ್ಯಾಂಡ್ಸಮ್, ಅವನ್ ಕಣ್ಣಲ್ಲಿ ಪ್ರೀತಿ ಇರುತ್ತೆ. ಆ ಡೀಪ್ ಆದ ಕಣ್ಣಲ್ಲಿ ಎಷ್ಟೊಂದು ಎಕ್ಸ್ಪ್ರೆಷನ್ಸ್ ಇರುತ್ತೆ. ಅವರು ಮುಗ್ಧಾನೋ ಅಥವಾ ನನ್ ಮೇಲೆ ಟ್ರೂ ಲವ್ ಇರೋದಕ್ಕೂ ಏನೋ ನಾನು ಇಷ್ಟೊಂದು ಅಟ್ರಾಕ್ಟ್ ಆಗ್ತಿರೋದು ಅಂತ ಹೇಳ್ಕೊಂಡ್ಲು. ಅವಳು ಸಿದ್ಧಾರ್ಥ್ಗೆ ಮೋಸ ಮಾಡ್ತಿದ್ದೀನಿ ಅನ್ನೋ ಗಿಲ್ಟ್ ಫೀಲಿಂಗ್ ಅಲ್ಲೇ ತಲೆ ತಗ್ಸಿದ್ಲು. ಚೇತನ ಅಲ್ಲಿ ನಡೀತಿದ್ದ ಎಲ್ಲಾ ಮಾತುಗಳನ್ನು ಕೇಳಿಸ್ಕೊಂಡು ಆಶ್ಚರ್ಯಪಟ್ಲು. ಆದ್ರೆ ಆಯ್ರಾಗೊಂದು ಮಗು ಇದೆ, ಆದ್ರೂ ನೀವು ಅವಳನ್ನ ಮದ್ವೆ ಆಗೋಕ್ ರೆಡಿ ಇದ್ದೀರಾ ಅಂತ ಕೇಳಿದ್ಲು. ಪರವಾಗಿಲ್ಲ, ಆಯ್ರಾಗೋಸ್ಕರ ನಾನು ಆ ಮಗುನ ಪ್ರೀತಿಯಿಂದ ನೋಡ್ಕೋತೀನಿ. ನಾನ್ ಅವಳಿಗೆ ತಂದೆ ಪ್ರೀತಿ ಕೊಡ್ತೀನಿ ಅಂತ ಧಾರಾಳವಾಗಿ ಖುಷಿಯಿಂದ ಹೇಳ್ದ ರಾಜೀವ್. ಜೀವನದ ನಿಗೂಢವಾದ ಕಥೆಯನ್ನ ತಿಳ್ಕೋಬೇಕಂದ್ರೆ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ FM ಮತ್ತು ಕೇಳಿ ಐರಾ. ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ.